ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು, ಶುಭೋದಯ. ಗುಡ್ ಮಾರ್ನಿಂಗ್ ಪ್ರಿಯರೇ. ಬೆಳಗಾಯ್ತಲ್ಲವೇ? ಇದು ಕರ್ತನ ದಿನವಲ್ಲವೇ? ಭಾನುವಾರವಲ್ಲವೇ? ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯ ಧ್ಯಾನಿಸೋಣ ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನವೂ ದೇವರೇ, ನಿಮ್ಮ ಬಾಗಿಲ ಬಳಿ ಕಾದುಕೊಂಡಿರುವವನು, ನಿಮ್ಮ ಮಾತುಗಳಂತೆ ನಡೆದುಕೊಳ್ಳುವವನು ಧನ್ಯನು ಎಂಬುದಾಗಿ ನಿಮ್ಮ ಗ್ರಂಥದಲ್ಲಿ ನಾವು ಓದಿರುವಂತೆ ನಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಲ್ಪಟ್ಟು ನಡೆಯುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ಭಾನುವಾರ ಅಂದ ಕೂಡಲೇ ನಮಗೆ ವಿಶೇಷವಾದ ದಿನವಲ್ಲವೂ? ಕರ್ತನನ್ನು ಆರಾಧಿಸುವ ದಿನ. ಹಾಗಾದರೆ ಈ ದಿನ ಇದು ಮೊದಲನೇ ಭಾನುವಾರವಾಗಿದೆ, ಜೂನ್ ತಿಂಗಳಿನ ಮೊದಲನೇ ಭಾನುವಾರವಾಗಿದೆ. ಹಾಗಾಗಿ ಈ ದಿನ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ. ಕೆಲವು ಸಭೆಯವರು ಪ್ರತಿ ಭಾನುವಾರ ತಪ್ಪದೆ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ತಿಂಗಳಿಗೊಂದು ಸಾರಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಕೆಲವರಾದರೂ ವರ್ಷಕ್ಕೊಂದು ಸಾರಿ ಕೂಡ ಪಾಲ್ಗೊಳ್ಳುವಂಥವರಿದ್ದಾರೆ. ಹಾಗಾದರೆ ಎಷ್ಟು ಸಾರಿ ನಾವು ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಂಡಿದ್ದೇವೆ ಎಂಬುದು ಮುಖ್ಯವಲ್ಲ. ಆದರೆ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಮಾಡಿರಿ ಎಂದು ಹೇಳಿರುವ ಯೇಸುವಿನ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಯಾಕೆ ರೊಟ್ಟಿ ದ್ರಾಕ್ಷರಸದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ? ಹೋಲಿ ಕಮ್ಯುನಿಯನ್ ಅಂದರೆ ಪರಿಶುದ್ಧವಾದ ಕರ್ತನ ಮೇಜಿನ ಭೋಜನ ಎಂದು ಕೆಲವರು ಹೇಳ್ತಾರೆ, ಪರಿಶುದ್ಧ ಭೋಜನವೆಂದು ಇನ್ನೂ ಕೆಲವರು ಹೇಳ್ತಾರೆ. ಹಾಗಾದರೆ ಆ ರೀತಿ ಯೇಸು ಅದನ್ನು ಆಚಾರ ರೂಪವಾಗಿ ಆಚರಿಸಿ ಎಂದು ಹೇಳಿಲ್ಲ. ಆದರೆ ಈ ದೀಕ್ಷಾಸ್ನಾನದ ವಿಷಯದಲ್ಲಿ, ಕರ್ತನ ಮೇಜಿನ ವಿಷಯದಲ್ಲಿ ಸಾದೃಶ್ಯವಾಗಿ ಅದನ್ನು ಅನುಸರಿಸಿರಿ ಎಂದು ದೇವರು ಹೇಳಿರುವ ಹಾಗೆ ನೋಡ್ತೇವೆ. ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವವನು ರಕ್ಷಿಸಲ್ಪಡುವನು, ನಂಬದವನಿಗೆ ಶಿಕ್ಷೆ ವಿಧಿಸಲಾಗುವುದು ಎನ್ನುವಂತೆ ನಂಬಿದಂಥವನು, ರಕ್ಷಿಸಲ್ಪಟ್ಟಂಥವನು ದೇವರ ರಾಜ್ಯಕ್ಕೆ ವಾರಸುದಾರನಾಗ್ತಾನೆ, ದೇವರ ಕುಟುಂಬದಲ್ಲಿ ಸೇರುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಕುಲ ಬದಲಾಯಿಸ್ತಿದ್ದಾರೆ, ಮತ ಬದಲಾಯಿಸ್ತಿದ್ದಾರೆ ಎಂದು ಕೆಲವರು ದೂರು ಕೊಡುತ್ತಿದ್ದಾರೆ. ಆದರೆ ನಾವು ಆತ್ಮದಲ್ಲಿ ತಿರುಗಿ ಹುಟ್ಟಿದಾಗ ನಾವು ಆತ್ಮಾನುಸಾರವಾಗಿ ಮಾರ್ಪಡ್ತೇವೆ, ದೇವರ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ, ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರಾಗುತ್ತೇವೆ. ಪಾಪ ನೇಮದಿಂದ ನಾವು ಬಿಡುಗಡೆ ಹೊಂದಲ್ಪಟ್ಟು ಪರಿಶುದ್ಧರಾಗಿ ಜೀವಿಸಬೇಕೆಂದು ದೇವರು ಕೋರುತ್ತಾರೆ. ಅಷ್ಟು ಮಾತ್ರವಲ್ಲ, ಕರ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳುವಾಗ ಇದು ಎಲ್ಲರಿಗೂ ಕೊಡುವಂತಹ ಪ್ರಸಾದದ ಹಾಗಿರುವುದಿಲ್ಲ. ಕೆಲವರು ಅದೇ ರೀತಿಯಾಗಿ ಈ ದಿನ ಏನೋ ಪುಣ್ಯ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಿದ್ದಾರೆ. ಆದರೆ ಅಯೋಗ್ಯರಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬಾರದು, ಅದರ ನಿಮಿತ್ತ ಬಲಹೀನರಾಗ್ತೀರಿ ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ಇದರಲ್ಲಿ ನಾವು ಯೇಸುವಿನ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಆತನ ಶಿಲುಬೆಯನ್ನು ಕೂಡ ಜ್ಞಾಪಕ ಮಾಡಿಕೊಳ್ತೇವೆ. ಯಾಕೆಂದರೆ ಶಿಲುಬೆಯ ಧ್ಯಾನ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಪಶ್ಚಾತ್ತಾಪದೊಳಗೆ ನಡೆಸುವಂಥದ್ದಾಗಿದೆ, ನಂಬಿಕೆ ಅಭಿವೃದ್ಧಿ ಮಾಡುತ್ತದೆ. ಬೇರೆ ಎಲ್ಲಿಯೂ ಕೂಡ ನಾವು ನೋಡುವುದಿಲ್ಲ ಇಂತಹ ಯಜ್ಞವನ್ನು. ಯಜ್ಞಗಳ ಕುರಿತಾಗಿ, ಬಲಿಗಳ ಕುರಿತಾಗಿ ಕೇಳುತ್ತಲೇ ಇದ್ದೇವೆ. ಈಗಲೂ ಕೂಡ ಬಲಿ ಕೊಡುವವರು, ನರಬಲಿ ಕೊಡುವವರು ಇನ್ನೂ ಇದ್ದಾರೆ. ದೇವರನ್ನು ಸಂತೋಷಪಡಿಸಬೇಕಾದರೆ ಏನಾದರೂ ಒಂದು ಕೆಲಸ ಮಾಡಲು ಬಯಸ್ತಾರೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ ಎಂಬ ಮಾತು ಕೂಡ ಬೈಬಲ್ನಲ್ಲಿಯೂ ಸಹ ಇದೆ. ಆದರೆ ಹೋತ ಹೋರಿಗಳ ರಕ್ತವು ಮಾನವನ ಪಾಪ ಪರಿಹಾರ ಮಾಡಲಿಕ್ಕಾಗುವುದಿಲ್ಲ. ಯಾಕೆಂದರೆ ಅವು ನಮಗೋಸ್ಕರ ಉಂಟು ಮಾಡಲ್ಪಟ್ಟಿವೆ ಹೊರತು ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಅಲ್ಲ. ದೇವರು ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿ ಆ ಸೃಷ್ಟಿಯನ್ನೆಲ್ಲ ಆಳುವುದಕ್ಕೋಸ್ಕರ, ಅವುಗಳನ್ನು ಅನುಭವಿಸಿ ಆನಂದಿಸುವುದಕ್ಕೋಸ್ಕರ ಮಾನವನನ್ನು ಸೃಷ್ಟಿಸಿದ್ದಾರೆ. ಅದಕ್ಕೆ ಹೋತ ಹೋರಿಗಳ ಒಂದು ರಕ್ತವು ಸಾದೃಶ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಬಲಿ ಕೊಡಬೇಕು ಎಂಬುದಾಗಿ ನೋಡ್ತೇವೆ. ಆದರೆ ಅದು ತಾತ್ಕಾಲಿಕವಾದ ಉಪಶಮನವಾಗಿದೆ ಹೊರತು ಒಬ್ಬ ವ್ಯಕ್ತಿಗೆ ಪಾಪ ನಿಯಮದಿಂದ ವಿಮೋಚಿಸುವಂಥದ್ದಲ್ಲ, ಪಾಪ ಶಿಕ್ಷೆಯಿಂದ ತಪ್ಪಿಸುವಂಥದ್ದು ಕೂಡ ಅಲ್ಲ. ಅದಕ್ಕಾಗಿಯೇ ನಮ್ಮ ಯೇಸು ಪಾಪ ಇಲ್ಲದವನಾಗಿ ಈ ಲೋಕಕ್ಕೆ ಬಂದು ಪಾಪಿಗಳಿಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ನಿರ್ದೋಷವೂ ನಿಷ್ಕಳಂಕವೂ ಆದ ಕುರಿಮರಿಯ ರಕ್ತಕ್ಕಿಂತಲೂ ಶ್ರೇಷ್ಠವಾದ ರಕ್ತವನ್ನು ಸುರಿಸಿದ್ದಾರೆ. ರಕ್ತದಲ್ಲಿಯೇ ಪ್ರಾಣ ಇದೆ ಎಂದು ಇತ್ತೀಚೆಗೆ ತಿಳಿದುಕೊಂಡಿದ್ದೇವೆ. ಆದರೆ ಬೈಬಲ್ನಲ್ಲಿ ಯಾವತ್ತೋ ರಕ್ತವೇ ಪ್ರಾಣ ಎಂಬುದಾಗಿ ಆ ಕಾಲದಲ್ಲಿ ದೇವರು ನೋಹಾನನಿಗೇ ಹೇಳಿದ್ದಾರೆ. ನಮಗೋಸ್ಕರ ಯೇಸು ರಕ್ತ ಸುರಿಸಿರುವುದಾದರೆ ತನ್ನ ಪ್ರಾಣವನ್ನೇ ನಮಗಾಗಿ ಧಾರೆ ಎರೆದಿದ್ದಾರೆ.
ಪಾಪವು ಕೊಡುವ ಸಂಬಳ ಮರಣವಲ್ಲವೋ? ನಾವು ಮರಣ ಹೊಂದಬೇಕಾದ ನಮ್ಮ ಸ್ಥಾನದಲ್ಲಿ ಆತನು ಒಡೆಯನಾಗಿ, ದೇವರಾಗಿ, ಸರ್ವಾಧಿಕಾರಿಯಾಗಿ, ಸರ್ವ ಮಾನವರಿಗೋಸ್ಕರ ಒಂದೇ ಸಾರಿ ಯಜ್ಞವಾಗಿ ನಮ್ಮ ಪಾಪ ಭಾರವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು, ಮಾನವ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಈ ಲೋಕದಲ್ಲಿ ಆತನು ಕಲ್ವರಿ ಶಿಲುಬೆಯವರೆಗೂ ಪಾಪಗಳನ್ನು ಹೊತ್ತಿಕೊಂಡು ಅಲ್ಲಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸುತ್ತಾರೆ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಆತನು ಮೌನವಾಗಿಯೇ ಇದ್ದನು. ನಮ್ಮ ನಿಮಿತ್ತವಾಗಿ ದೋಷರಹಿತನಾದ ಯೇಸು ದೋಷಿಯಾಗಿ ನಿಂತಿದ್ದರು. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು. ನಮ್ಮ ಅಪರಾಧದ ಪರಿಹಾರಕ್ಕೋಸ್ಕರ ಶಿಕ್ಷೆಯನ್ನು ಆತನು ಅನುಭವಿಸಿರುವುದರಿಂದ ಈ ದಿನ ನಮಗೆ ಕ್ಷಮಾಪಣೆ ದೊರಕಿದೆ. ಎಷ್ಟರ ಮಟ್ಟಿಗೆ ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ, ಯಾವ ರೀತಿಯಾಗಿ ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಾರೆ. ಶರೀರಧಾರಿಯಾಗಿ ಆತನು ಈ ಲೋಕಕ್ಕೆ ಬಂದಿರುವಾಗ ನಮಗಿರುವಂತಹ ನೋವು, ನಮಗಿರುವ ಬಾಧೆ, ನಮಗಿರುವ ಕಷ್ಟ, ನಮಗಿರುವಂತೆ ಎಲ್ಲಾ ರೀತಿಯಲ್ಲಿ ಶೋಧಿಸಲ್ಪಟ್ಟರು. ಪಾಪರಹಿತನಾಗಿದ್ದು ಪಾಪಿಗಳಿಗೋಸ್ಕರ ಆತನು ವಿಜ್ಞಾಪನೆ ಮಾಡಿದನು. ಯೇಸುವಿನ ಪ್ರೀತಿ ಎಷ್ಟು ಧ್ಯಾನ ಮಾಡುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ಈ ಲೋಕವನ್ನು, ಲೋಕ ಕಾರ್ಯವನ್ನು, ಲೋಕದಲ್ಲಿರುವ ಪಾಪವನ್ನು ತ್ಯಜಿಸಿ ಬಿಡುತ್ತೇವೆ, ಅಸಹಿಸಿಕೊಳ್ತೇವೆ. ಕ್ರಿಸ್ತನ ಪ್ರೀತಿಯ ಮುಂದೆ ಲೋಕದ ಪ್ರೀತಿಯಲ್ಲ, ವಸ್ತುಗಳ ಪ್ರೀತಿಯಲ್ಲ, ಈ ಲೋಕ ಸಂಬಂಧವಾದ ಪ್ರೀತಿಯಲ್ಲ, ಆಡಂಬರಗಳು ಹಾಗೂ ಆರ್ಭಟಗಳೆಲ್ಲವೂ ಒಂಥರ ಟೊಳ್ಳೆ ಆಗಿರುತ್ತೆ. ಟೊಳ್ಳೆ ಅಂದರೆ ಜೋಳದಲ್ಲಿ ಒಂದು ಕಾಳುಗಳು ಇರ್ತಾವಲ್ಲವೇ, ಅದರೊಳಗಡೆ ಏನೂ ಇರುವುದಿಲ್ಲ, ಟೊಳ್ಳೆಯಾಗಿರ್ತವೆ. ನಾವು ಚಿಕ್ಕವರಾಗಿರುವಾಗ ಯಾವಾಗಲೂ ಕೂಡ ಆ ಜೋಳದ ತೆನೆಗಳನ್ನು ಕಡಿದು ಅದರ ಗಿಡ ಕೈಯಲ್ಲಿ ಹಿಡಿದು ನೋಡಿದ್ರೆ ಅದು ಏನೂ ಇರೋದಿಲ್ಲ, ಟೊಳ್ಳೆಯಾಗಿರುತ್ತೆ, ಅದರಲ್ಲಿ ಏನೂ ಇರಲ್ಲ. ಯಾವಾಗ ಯೇಸುವಿನ ಪ್ರೀತಿಯನ್ನು, ಮಧುರವಾದ ಪ್ರೀತಿಯನ್ನು, ಸಿಹಿಜೇನಿಗಿಂತಲೂ ಮಧುರವಾದ ಪ್ರೀತಿಯನ್ನು, ಆತನ ಮಾತುಗಳನ್ನು ಕೇಳಿ ನಾವು ಆತನ ಪ್ರೀತಿ ಅನುಭವಿಸಿದಾಗ ಈ ಲೋಕದ ಕಾರ್ಯಗಳೆಲ್ಲವೂ ಕೂಡ ನಮಗೂ ಸಹ ಪೌಲನು ಹೇಳಿದಂತೆ ಕಸವಾಗಿರ್ತವೆ. ಇವುಗಳನ್ನೆಲ್ಲ ಕಸವೆಂದೆಣಿಸುತ್ತೇನೆ ಎಂದು ಪೌಲನು ಹೇಳ್ತಾನಲ್ಲವೇ? ಕಸದ ವಿಷಯದಲ್ಲಿ ಯಾರಾದರೂ ಆನಂದಿಸುತ್ತಾರೋ? ಕಸದ ವಿಷಯದಲ್ಲಿ ಯಾರಾದರೂ ಚರಿಷ್ವಾಗುತ್ತಾರೋ? ನೋಡಿದ ಕೂಡಲೇ ಮುಖ ಪಕ್ಕಕ್ಕೆ ತಿರುಗಿಸಿ ಹೋಗ್ತಾರೆ. ಈ ಲೋಕವನ್ನು ನಾವು ತ್ಯಜಿಸಲು ಬಯಸಿದಾಗ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ನಾವು ತಂದುಕೊಳ್ಳಬೇಕು. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಆತನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾರೆ ಎಂದು ನಾವು ನಿಜವಾಗ್ಲೂ ಗುರುತಿಸುವುದಾದರೆ ಮತ್ತೆ ಇನ್ನೆಂದಿಗೂ ಆತನಿಗೆ ನಾವು ಬಾಧೆಪಡಿಸಲಾರದೇ ಇರುವುದಕ್ಕಾಗಿ ಪಾಪ ಮಾಡುವುದಿಲ್ಲ, ಇನ್ನು ಪಾಪದ ತಂಟೆಗೆ ಹೋಗೋದಿಲ್ಲ. ದೇವರ ಬೀಜದಿಂದ ಹುಟ್ಟಿದಂಥವನು ಎಂದಿಗೂ ಪಾಪ ಮಾಡುವುದಿಲ್ಲ, ಪಾಪದಲ್ಲಿ ಪರವಶನಾಗುವುದಿಲ್ಲ. ಮೈಮರೆತು ಜಾರಿ ಬೀಳಬಹುದೇನೋ, ಆದರೆ ಅಲ್ಲಿಯೇ ಇರೋದಿಲ್ಲ. ಆ ಪಾಪದಲ್ಲಿ ಸಂತೋಷಪಡಲ್ಲ. ಬಿಡುಗಡೆ ಹೊಂದುವವರೆಗೂ ನಮ್ಮಂತೆ ರೋಧಿಸದೇ ಇರುವುದಿಲ್ಲ. ಅದಕ್ಕೆ ನಮಗೆ ಗೊತ್ತಾಗಲಾರದ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಲೋಕ ಮಾಲಿನ್ಯ ನಮಗಂಟುಕೊಳ್ಳುತ್ತೆ. ಅದಕ್ಕೆ ಯೆಶಾಯನಂತಹ ಪ್ರವಾದಿ ಹೇಳ್ತಾನಲ್ಲವೇ, ನಾನು ಹೊಲಸು ತುಟಿಯುಳ್ಳವನು, ಯಾಕೆಂದರೆ ಅಪವಿತ್ರವಾದ ತುಟಿಗಳುಳ್ಳ ಜನರ ಮಧ್ಯದಲ್ಲಿ ವಾಸಿಸುತ್ತೇನೆ ಅನ್ನುತ್ತಾನೆ. ಸೊ ನಾವು ಕೆಲಸಕ್ಕೆ ಬಾರದ ಮಾತುಗಳನ್ನಾಡುವವರ ಮಧ್ಯದಲ್ಲಿದ್ದೇವೆ. ನಾವು ನಮಗೆ ಗೊತ್ತಾಗಲಾರದಂತೆ ಕೆಲವು ಮಾತುಗಳು ನಮ್ಮ ಕಿವಿಯಿಂದ ನಮ್ಮ ಹೃದಯದೊಳಗೆ ಹೋಗ್ತವೆ. ಈ ಲೋಕದ ಪ್ರಭಾವ ನಮ್ಮನ್ನು ಆಕರ್ಷಿಸುತ್ತದೆ. ಈ ಲೋಕ ಮಾಲಿನ್ಯ ನಮ್ಮನ್ನು ಅಂಟಿಕೊಳ್ತದೆ. ಬೇಕಾದರೆ ನೀವು ಒಂದು ಹೊಗೆ ಕಂಪನಿಗೆ ಹೋಗಿ ಹೊರಗೆ ಬಂದ್ರಿ ಅಂದ್ಕೊಳ್ಳಿ, ಆ ಫ್ಯಾಕ್ಟರಿ ಒಳಗೆ ಹೋಗಿ ಹೊರ ಬಂದ್ರಿ ಅಂದ್ಕೊಳ್ಳಿ, ಮೈಯೆಲ್ಲ ಹೊಗೆ ವಾಸನೆ ಬರುತ್ತೆ. ನೀವು ಸಿಗರೆಟ್ ಸೇದದಿದ್ದರೂ, ನೀವು ಅದನ್ನು ಮುಟ್ಟದಿದ್ದರೂ ಅಲ್ಲಿರುವ ಅಟ್ಮಾಸ್ಫಿಯರ್ ನಿಮಿತ್ತ ಅದರ ಆ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಮಾಲಿನ್ಯದ ಮಧ್ಯದಲ್ಲಿ ಪರಿಶುದ್ಧರಾಗಿ ನಾವಿರಬೇಕೆಂದು ದೇವರು ಕೋರಿಕೊಂಡ ಪ್ರಕಾರ ಮೇಲಿಂದ ಮೇಲೆ ನಾವು ಮಲಿನವಾಗುವವರಾಗಿರೋದ್ರಿಂದ ಮತ್ತೊಂದು ಸಾರಿ ದೇವರ ವಾಕ್ಯವೆಂಬ ಶುದ್ಧ ಜಲದಿಂದ ಅನುದಿನವೂ ಶುದ್ಧಿ ಮಾಡಿಕೊಳ್ಳುವ ಹಾಗೆ ಆಯಾ ಸಂದರ್ಭಗಳಲ್ಲಿ ನಮ್ಮನ್ನು ನೀರಿನಿಂದ ತೊಳೆಯಲಾಗದೇ ಇರುವುದು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯುವಂಥದ್ದಾಗಿದೆ. ನೋಡಿ, ಬಂಗಾರ ಕೆಸರಲ್ಲಿ ಬಿದ್ದರೆ ನೀರಿನಿಂದ ತೊಳೆಯುವಾಗ ಅದು ಹೋಗ್ತದೆ, ಆದರೆ ಅದರೊಳಗಡೆ ಇರುವ ಕಲ್ಮಶ ತೆಗೆದು ಹಾಕಬೇಕಾದ್ರೆ, ಅದರ ಒಳಗಡೆ ತೂರ್ಕೊಂಡಿದ್ದನ್ನು ತೆಗೆಯಬೇಕಾದ್ರೆ, ಕೆಲವೊಂದು ರೋಗಗಳಿಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ತಿಂದ್ರೆ ರೋಗ ಕಡಿಮೆ ಆಗುತ್ತೆ, ಆಯಿಂಟ್ಮೆಂಟ್ ಹಚ್ಚಿದ್ರೆ ವಾಸಿ ಆಗುತ್ತೆ. ಆದರೆ ಕೆಲವೊಂದಕ್ಕೆ ಸರ್ಜರಿ ಮಾಡಬೇಕನ್ನುತ್ತಾರೆ. ಎದಕ್ಕಾಗಿ? ಅದರ ಒಳಗಡೆ ಇರುವಂತಹ ಆ ಒಂದು ಇನ್ಫೆಕ್ಷನ್ ಅನ್ನು ರಿಮೂವ್ ಮಾಡಬೇಕು. ಆ ಪಾಟನ್ನು, ಹಾಳಾಗಿರುವ ಪಾಟನ್ನು ಸರಿಪಡಿಸಬೇಕು. ಸೊ ಪ್ರತಿ ಸಾರಿ ನಾವು ಕರ್ತನ ಮೇಜಿನಲ್ಲಿ ದೇವರ ಮುಂದೆ ಬರುವಾಗ ಒಂಥರ ಥಿಯೇಟರ್ ಹಾಗೆ ನಮ್ಮ ಹೃದಯವನ್ನು ದೇವರ ಮುಂದೆ ತೆರೆದಿಡುವುದಾದರೆ
ಆಪರೇಷನ್ ಥಿಯೇಟರ್ ಪ್ರಿಯರೇ, ಸಿನಿಮಾ ಥಿಯೇಟರ್ ಅಲ್ಲ, ಇಲ್ಲವೇ ಇನ್ನೊಂದು ಸ್ಟುಡಿಯೋ ಥಿಯೇಟರ್ ಅಲ್ಲ. ಆಪರೇಷನ್ ಥಿಯೇಟರ್ಗೆ ಒಬ್ಬ ಪೇಷಂಟ್ ಹೋದಾಗ ನೋಡಿ ಪೂರ್ತಿಯಾಗಿ ತನ್ನನ್ನು ತಾನು ಡಾಕ್ಟರ್ ಕೈಗೆ ಒಪ್ಪಿಸಿಕೊಡ್ತಾನೆ. ಡಾಕ್ಟರ್ ವಿಲ್ ವರ್ಕ್ ಆನ್ ಹಿಮ್. ಅದೇ ರೀತಿ ಪ್ರತಿ ಸಾರಿ ದೇವರ ಆಲಯಕ್ಕೆ ನಾವು ಬರುವಾಗ, ಇಗೋ ದೇವರೇ ನನ್ನ ಜೀವಿತ, ಇಗೋ ದೇವರೇ ನನ್ನ ಹೃದಯ, ಇಗೋ ದೇವರೇ ನನ್ನ ಪರಿಸ್ಥಿತಿ, ಇದು ನನ್ನ ನಿಜ ಸ್ಥಿತಿ, ನನ್ನನ್ನು ಶುದ್ಧಿಪಡಿಸಿರಿ, ನನ್ನನ್ನು ಸರಿಪಡಿಸಿರಿ ಎಂದು ನಾವು ಬೇಡಿಕೊಳ್ತಿರುವಾಗ ನಂಬಿಕೆಯಿಂದ ಆತನ ರಕ್ತದಿಂದ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತೇವೆ ಎಂದು ನಂಬಿಕೆ ಇಡುವುದಾದರೆ ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಪವಿತ್ರಗೊಳಿಸುತ್ತದೆ. ಕಲೆಯಾಗಲಿ ಕಳಂಕವಾಗಲಿ ಇಲ್ಲದಂತೆ ನಿರ್ದೋಷಿಗಳಾಗಿಯೂ ನಿಷ್ಕಳಂಕರಾಗಿಯೂ ನಾವಿರಬೇಕಾದರೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಅಷ್ಟೊಂದು ದೊಡ್ಡ ಪರಮ ಅರ್ಥ ಅದರಲ್ಲಿದೆ. ಆಚಾರಾನುಸಾರವಾಗಿ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರಯೋಜನವಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪಸ್ಕದ ಕುರಿಯನ್ನು ವಧಿಸಿ ಅದರ ರಕ್ತವನ್ನು ನಿಮ್ಮ ಮನೆಯ ಬಾಗಿಲುಗಳಿಗೆ ಹಚ್ಚಿರಿ. ಯಾವ ಮನೆಯ ಬಾಗಿಲಿಗೆ ರಕ್ತ ಗುರುತಾಗಿರುತ್ತದೋ ಆ ಮನೆಯೊಳಗೆ ಮರಣವೂ ಬರಲ್ಲ, ಆ ಮನೆಗೆ ದೋಷವು ಪರಿಷ್ಕರಿಸಲ್ಪಟ್ಟಿದೆ ಎಂಬುದಾಗಿ ಒಂದು ಉದಾಹರಣೆಯಂತೆ ಹೇಳಿರುವ ಪ್ರಕಾರ ಅದು ಕುರಿಮರಿಯ ರಕ್ತ, ಸಾಧಾರಣ ಕುರಿಮರಿಯ ರಕ್ತ. ಆದರೆ ನಮ್ಮ ಯೇಸು ಕ್ರಿಸ್ತನು ನಮಗೋಸ್ಕರ ಒಳ್ಳೆ ಕುರುಬನಾಗಿಯೇ ಬಂದಿದ್ದಾರೆ. ನಮ್ಮ ಹಿರಿಯಣ್ಣನಾಗಿ, ನಮ್ಮ ಪಕ್ಷದಲ್ಲಿ ವಧಿಸಲ್ಪಟ್ಟ ಕುರಿಮರಿಯಾಗಿ ಆತನು ಈ ಲೋಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನ ರಕ್ತವನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಆತನ ಶಿಲುಬೆಯ ಯಜ್ಞವನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನು ತಾನು ಹಿಡಿಯಲ್ಪಟ್ಟ ರಾತ್ರಿಯಲ್ಲಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು, ಇದು ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ ಎಂದು ಹಂಚಿಕೊಡ್ತಾರೆ. ಆ ಶಿಷ್ಯರಿಗೆ ಆ ದಿನ ಅರ್ಥವಾಯ್ತೋ ಇಲ್ಲವೋ, ಆದರೆ ಆ ರೊಟ್ಟಿಯನ್ನು 2 ಭಾಗವಾಗಿ ಮುರಿಯುವಾಗ ಆತನು, ನನ್ನ ಶರೀರವು ಹೀಗೆಯೇ ಮುರಿಯಲ್ಪಡಲಿಕ್ಕಿದೆ ಅಥವಾ ಜಜ್ಜಲ್ಪಡಲಿಕ್ಕಿದೆ. ಹೌದು, ಆತನಿಗುಂಟಾದ ಬಾಸುಂಡೆಗಳಿಂದ ಈ ದಿನ ನಮಗೆ ಸ್ವಸ್ಥತೆ ಉಂಟಾಯಿತು. ಆತನನ್ನು ಶಿಲುಬೆಯ ಮೇಲೆ ಕೈಗಳಿಗೆ ಕಾಲುಗಳಿಗೆ ಮೊಳೆಯಿಟ್ಟು ಹೊಡೆದಾಗ ರಕ್ತವು ಚಿಮ್ಮಿಕಿತು. ಆತನನ್ನು ಎತ್ತರವಾದ ಪರ್ವತದ ಮೇಲೆ, ಗೊಲ್ಗೊಥಾ ಬೆಟ್ಟದ ಶಿಲುಬೆಯ ಮೇಲೆ ನೇತು ಹಾಕಿದಾಗ ಆ ಸುಡು ಬಿಸಿಲಿನಲ್ಲಿ ಆತನು ಒಬ್ಬ ಮಾನವನಿಗೆ ಎಷ್ಟು ವಿಧವಾದಂತಹ ನೋವು, ಉರಿ, ಬಾಧೆ, ವೇದನೆ ಉಂಟಾಗುತ್ತದೋ ಅವೆಲ್ಲವನ್ನು ಆತನು ಅನುಭವಿಸಿದಾನೆ. ಒಬ್ಬ ಪಾಪಿಗೆ ಬರಬೇಕಾದ ಶಿಕ್ಷೆ ಹಾಗಿತ್ತು. ಕೇಳಿ ಪ್ರಿಯರೇ, ಅಪರಾಧಿಗೆ ಶಿಕ್ಷೆ ವಿಧಿಸಬೇಕು ಅನ್ನುತ್ತಾರೆ, ಅಪರಾಧಿಗಳಿಗೆ ಶಿಕ್ಷೆ ವಿಧಿಸ್ತಾರೆ. ಚಿಕ್ಕ ಮಕ್ಕಳಿಗೆ ನಾವು ಹೇಳ್ತೇವಲ್ಲವೇ, ಗಲಾಟೆ ಮಾಡಿದ್ರೆ ಪೆಟ್ಟು ಹಾಕ್ತೇವೆ ಎಂದು. ಅಂದರೆ ಚಿಕ್ಕ ಮಕ್ಕಳು ಗಲಾಟೆ ಮಾಡಿದ್ರೆ ಹೊಡೆಯುತ್ತೇವೆ. ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಎಷ್ಟು ದಿನ ನಾವು ತುಂಟಾಟ ಮಾಡಿರ್ಬೋದು? ಎಷ್ಟು ವಿಷಯಗಳಲ್ಲಿ ನಾವು ಗಲಾಟೆ ಮಾಡುತ್ತಾ ತುಂಟರಾಗಿ ನಾವು ಎಷ್ಟು ವಿಷಯಗಳಲ್ಲಿ ಆಜ್ಞೆಯನ್ನು ಮೀರಿದ್ದೇವೆ, ಎಷ್ಟು ವಿಷಯಗಳಲ್ಲಿ ದೇವರಿಗೆ ನಾವು ಬಾಧೆಪಡಿಸಿದ್ದೇವೆ, ಎಷ್ಟು ವಿಷಯಗಳಲ್ಲಿ ನಮ್ಮನ್ನು ನಾವು ಹಾನಿ ಮಾಡಿಕೊಂಡಿದ್ದೇವೆ. ಅವೆಲ್ಲವುಗಳಿಗಾಗಿ ಬರಬೇಕಾದ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ಹೊತ್ತುಕೊಂಡಿದ್ದಾರೆ. ಅದನ್ನೇ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಯೇಸು ಹೇಳಿದರೆ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರೆಂದು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದ್ದಕ್ಕೆ ಅಳುತ್ತಾರೆ ಕೆಲವರು. ಯೇಸುವನ್ನು ಯಾರೋ ಶಿಲುಬೆಗೆ ಹಾಕಿದ್ದಾರೆ ಎಂದು ಅವರ ಮೇಲೆ ಹಲ್ಲು ಕಡಿಯುತ್ತಾರೆ ಕೆಲವರು. ಅದು ಸರಿಯಲ್ಲ. ಆ ಯೇಸುವನ್ನು ಶಿಲುಬೆಯ ಮೇಲೆ ನೋಡಿದಾಗ, ನಾನಯ್ಯ ನಿನ್ನನ್ನು ಇಂತಹ ಸ್ಥಿತಿಗೆ ತರುವುದಕ್ಕೆ ಕಾರಣ, ನನಗೋಸ್ಕರವೇ ಯೇಸುವೆ ನೀವು ಇಷ್ಟೊಂದು ತ್ಯಾಗ ಮಾಡಿರೋದು, ಅದಕ್ಕೆ ಶಿಲುಬೆಯಲ್ಲಿ ನೇತಾಡ್ತಿದ್ದೀರೆಂಬ ನಂಬಿಕೆಯೊಂದಿಗೆ ದೇವರೇ ನನ್ನನ್ನು ತೊಳೆದು ಹಾಕಿರಿ, ದೇವರೇ ಮತ್ತೊಮ್ಮೆ ನನ್ನನ್ನು ಶುದ್ಧೀಕರಿಸಿರಿ ಎಂದು ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಸಭೆಗಳಲ್ಲಿ ಹೋಲಿ ಕಮ್ಯುನಿಯನ್ ಇರುವುದಾದರೆ ಇದ್ದೇ ಇರುತ್ತೆ ಅಲ್ಲವೇ? ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನೀವು ಮತ್ತಷ್ಟು ಹೆಚ್ಚು ಜಾಗರೂಕರಾಗಿ ಪ್ರಾರ್ಥನೆಯಿಂದಲೂ ನಂಬಿಕೆಯಿಂದಲೂ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ದೇವರಿಗೆ ಅಭ್ಯಂತರವಾಗಿರುವ ನಿಮ್ಮ ಮನಸ್ಸಾಕ್ಷಿ ದೋಷಾರೋಪಣೆ ಮಾಡುವ ವಿಷಯಗಳಿರೋದಾದರೆ, ನನ್ನ ಮನಸ್ಸು ಸರಿಯಾಗಿಲ್ಲ ಅಂದುಕೊಂಡು ಕೆಲವರು ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವುದನ್ನು ಬಿಡುತ್ತಾರೆ. ಹಾಗೆ ಮಾಡಬಾರದು. ರೊಟ್ಟಿ ನಿಮ್ಮ ಬಳಿಗೆ ಬರುವುದರೊಳಗೆ 2 ಕೈಯಲ್ಲಿ ಹಿಡ್ಕೊಂಡಾಗ, ದೇವರೇ ಇದು ನನ್ನ ದೋಷ, ಇದು ನನ್ನ ಬಲಹೀನತೆ ಎಂದು ಒಂದು ಮಾತಲ್ಲಿ ಹೇಳ್ರಿ. 6 ತಿಂಗಳುಗಳ ಕಾಲ ಹಿಡಿಯಲ ಪ್ರಿಯರ ದೇವರು ನಮ್ಮ ಪಾಪ ಕ್ಷಮಿಸುವುದಕ್ಕಾಗಿ ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ಸಕಲ ಅನೀತಿಯಿಂದ ನಮ್ಮನ್ನು ತೊಳೆದು ಪವಿತ್ರಗೊಳಿಸ್ತಾರೆ. ಇನ್ಸ್ಟೆಂಟ್ ಆಗಿ ನಿಜವಾದ ಆಳವಾದ ಪಶ್ಚಾತ್ತಾಪದೊಂದಿಗೆ ನಾವು ತಪ್ಪನ್ನು ಒಪ್ಪಿಕೊಳ್ಳುವಾಗ ಅವು ತೊಳೆಯಲ್ಪಡುತ್ತವೆ. ಆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂದು ನಂಬುವುದಾದರೆ ಆಗ ಶುದ್ಧೀಕರಿಸಲ್ಪಡ್ತೇವೆ, ನಾವು ನೂತನಪಡಿಸಲ್ಪಡ್ತೇವೆ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದು ಆಚಾರದಂತಿರಬಾರದು. ದೇವರ ಆಲಯಕ್ಕೆ ಹೋದಾಗ ಸಾಕಷ್ಟು ಸಮಯ ದೇವರ ಸನ್ನಿಧಿಯಲ್ಲಿ ಕಳೆದು
ರೊಟ್ಟಿ ದ್ರಾಕ್ಷರಸವನ್ನು ತೆಗೆದುಕೊಳ್ಳುತ್ತಿರುವಾಗ ಶಿಲುಬೆಯ ಯಜ್ಞವನ್ನು ಧ್ಯಾನಿಸುತ್ತಾ ನಿಮ್ಮ ಜೀವಿತವನ್ನು ಯೇಸುವಿಗೆ ಸಮರ್ಪಿಸಿಕೊಳ್ಳಿರಿ. ಅವಾಗಲೇ ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ತೇವೆ. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಮಾಡಿರಿ ಎಂಬುದಾಗಿ ಆ ದಿನ ನೀವು ಶಿಷ್ಯರಿಗೆ ಹೇಳಿರುವ ಮಾತನ್ನು ನಾವು ಅಕ್ಷರಶಃ ಅನುಸರಿಸುತ್ತಾ ಇರುವಾಗ ಆತ್ಮಾನುಸಾರವಾಗಿ ನಾವು ಅನುಸರಿಸುವುದಕ್ಕಾಗಿ ಪ್ರತಿ ಸಾರಿ ನಿಮ್ಮ ರಕ್ತದ ಮೂಲಕ ನಮಗೆ ಜಯ ಇದೆ ಎಂಬ ಸಂಗತಿ ಜ್ಞಾಪಕ ಮಾಡಿಕೊಳ್ಳಲು ಸಹಾಯ ಮಾಡಿರಿ. ನಮ್ಮ ಸ್ವಸ್ಥತೆಗೋಸ್ಕರ, ನಮ್ಮ ಬಲಹೀನತೆಯಿಂದ ಬಿಡುಗಡೆ ಮಾಡುವ ನಿಮ್ಮ ರಕ್ತದಲ್ಲಿ ನಂಬಿಕೆ ಇಟ್ಟು ನಮಗೋಸ್ಕರ ಶಿಲುಬೆಯಲ್ಲಿ ನೀವು ಅರ್ಪಿಸಿರುವ ಯಜ್ಞಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತಾ ನಿಮ್ಮ ಮಕ್ಕಳಾಗಿ, ನಿಮ್ಮ ಸಾಕ್ಷಿಗಳಾಗಿ, ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳಲಿಕ್ಕಿರುವ ಪ್ರತಿಯೊಬ್ಬರನ್ನು ನಿನ್ನ ಬರೋಣದವರೆಗೂ ನಿಮ್ಮ ಮರಣವನ್ನು ಪ್ರಚುರಪಡಿಸುವವರನ್ನಾಗಿ, ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವವರನ್ನಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿ ಹಾಗೂ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸಿಕೊಡಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡುವುದನ್ನು ಕೂಡ ಮರೆಯಬೇಡಿರಿ. ಈ ಮೊದಲನೇ ವಾರದಲ್ಲಿ ನಿಮ್ಮ ಸಭೆಗೆ ಹೋಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಿರಿ. ನೀವು ಸಭೆಗೆ ಹೋಗಿ ಬಂದ ನಂತರ ಈ ಕಾರ್ಯಕ್ರಮ ವೀಕ್ಷಿಸುವುದಕ್ಕಾಗಿ ಅದ್ಭುತವಾದ ಈ ಸಂದೇಶ ಈಗ ಲೈವ್ ಕೊಟ್ಟಿದ್ದೇವಲ್ಲವೇ? ಅನಂತರ ನಿಮ್ಮ ಅನುಕೂಲತೆಯ ಮೇರೆಗೆ ವೀಕ್ಷಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.